ಅಡಿಕೆ ಇಳುವರಿಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬಿಗ್ ಶಾಕ್. ಅಡಿಕೆ ಬೆಳೆಯ ಪ್ರದೇಶ ಹೆಚ್ಚಾಯಿತು, ಅಡಿಕೆ ಬೆಳೆ ಉತ್ಪಾದನೆ ಕುಸಿಯಿತು. ಕರ್ನಾಟಕದ ಅಡಿಕೆ ರೈತರಿಗೆ ಆತಂಕ ಮೂಡಿಸಿದ ಅಂಕಿ ಅಂಶಗಳು. ಕರ್ನಾಟಕದ ಅಡಿಕೆ ರೈತರಿಗೆ ಆತಂಕ ಮೂಡಿಸುವ ಅಂಕಿಅಂಶಗಳು ಹೊರಬಿದ್ದಿವೆ. ಕಳೆದ 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಅಡಿಕೆ ಬೆಳೆಯುವ ಪ್ರದೇಶ 32% ಹೆಚ್ಚಾಗಿದೆ. ಆದರೆ ಪ್ರತಿ ಹೆಕ್ಟಾರ್ಗೆ ಸಿಗುವ ಉತ್ಪಾದನೆ 37% ಕುಸಿದಿದೆ. ಪರಿಣಾಮ ಒಟ್ಟು ಅಡಿಕೆ ಉತ್ಪಾದನೆಯು 5 ವರ್ಷಗಳ ಹಿಂದಿನ ಮಟ್ಟಕ್ಕಿಂತ 16% ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ನೀಡಿರುವ ಈ ಅಂಕಿಅಂಶಗಳು ಅಡಿಕೆ ಕ್ಷೇತ್ರದ ನೈಜ ಸ್ಥಿತಿಯನ್ನ ಬಿಚ್ಚಿಟ್ಟಿವೆ. ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚು ಅಡಿಕೆ ಬೆಳೆಯುವ ರಾಜ್ಯ. ರಾಷ್ಟ್ರೀಯ ಅಡಿಕೆ ಉತ್ಪಾದನೆಯಲ್ಲಿ ರಾಜ್ಯದ ಪಾಲು 75% ಅಧಿಕ. ಆದರೂ ಈಗ ರೈತರನ್ನ ಕಾಡುತ್ತಿರುವುದು ಉತ್ಪಾದಕತೆ ಕುಸಿತ. 2021-22ರಲ್ಲಿ 6.03 ಲಕ್ಷ ಹೆಕ್ಟೇರ್ ಇದ್ದ ಅಡಿಕೆ ಪ್ರದೇಶ ಈಗ ಸುಮಾರು 8 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ. ಆದರೆ ಇದೇ ಅವಧಿಯಲ್ಲಿ ಹೆಕ್ಟಾರ್ಗೆ 2.24 ಟನ್ ಇದ್ದ ಉತ್ಪಾದನೆ 1.42 ಟನ್ಗೆ ಇಳಿದಿದೆ. ಅಡಿಕೆ ಬೆಲೆ ವಿಸ್ತರಿಸಿದರೂ ಉತ್ಪಾದನೆ ಹೆಚ್ಚಾಗಿಲ್ಲ. 2021-22ರಲ್ಲಿ 13.5 ಲಕ್ಷ ಟನ್ ಇದ್ದ ಉತ್ಪಾದನೆ ಈಗ 11.3 ಲಕ್ಷ ಟನ್ಗೆ ಇಳಿದಿದೆ. ಅಂದರೆ ರೈತರು ಹೆಚ್ಚು ಭೂಮಿಯಲ್ಲಿ ಬೆಳೆದರೂ ಕಡಿಮೆ ಇಳುವರಿ ಪಡೆಯುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಪ್ರಮುಖ ಅಡಿಕೆ ಜಿಲ್ಲೆಗಳಾದ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದಲ್ಲೂ ಇದೇ ಪರಿಸ್ಥಿತಿ ಕಂಡುಬಂದಿದೆ. ಶಿವಮೊಗ್ಗದಲ್ಲಿ ಉತ್ಪಾದಕತೆ ಅರ್ಧಕ್ಕಿಂತ ಹೆಚ್ಚು ಕುಸಿದರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲೂ ಭಾರೀ ಇಳಿಕೆ ದಾಖಲಾಗಿದೆ. ಆದರೆ ಚಿಕ್ಕಮಗಳೂರು, ಹಾಸನ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಮಾತ್ರ ಬೆಳವಣಿಗೆ ಕಂಡುಬಂದಿರುವುದು ಸಮಾಧಾನದ ಸಂಗತಿ. ಹಾಗಾದರೆ ಉತ್ಪಾದನೆ ಕುಸಿತಕ್ಕೆ ಕಾರಣವೇನು? ಕೇಂದ್ರ ಸರ್ಕಾರದ ಪ್ರಕಾರ ಎಲೆ ಚುಕ್ಕೆ ರೋಗ, ಹಣ್ಣು ಕೊಳೆ, ಬೇರುಹುಳು ಬಾಧೆ, ಹವಾಮಾನ ವೈಪರೀತ್ಯ ಸೇರಿದಂತೆ ಹಲವು ಸಮಸ್ಯೆಗಳು ಪರಿಣಾಮ ಬೀರಿವೆ. ಇದನ್ನು ತಡೆಯಲು ಹೈಬ್ರಿಡ್ ತಳಿಗಳು, ಬಹುಬೆಳೆ ಪದ್ಧತಿ, ರೋಗ ಮುನ್ಸೂಚನೆ ವ್ಯವಸ್ಥೆ ಹಾಗೂ 10 ತಾಲೂಕುಗಳಲ್ಲಿ ಸಮುದಾಯ ಆಧಾರಿತ ಎಲೆ ಚುಕ್ಕೆ ರೋಗ ನಿಯಂತ್ರಣ ಯೋಜನೆ ಜಾರಿಯಲ್ಲಿದೆ. ಅಡಿಕೆ ಬೆಳೆಯುವ ಪ್ರದೇಶ ಹೆಚ್ಚಾದರೂ ರೈತರ ಆದಾಯ ಹೆಚ್ಚಾಗದಿರುವುದು ಕೃಷಿ ಕ್ಷೇತ್ರಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಉತ್ಪಾದನೆ ಹೆಚ್ಚಿಸುವ ತಂತ್ರಜ್ಞಾನ, ರೋಗ ನಿಯಂತ್ರಣ ಹಾಗೂ ಹವಾಮಾನಕ್ಕೆ ಹೊಂದುವ ಕೃಷಿ ಕ್ರಮಗಳು ತುರ್ತಾಗಿ ಜಾರಿಯಾಗಬೇಕಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಡಿಕೆ ಕ್ಷೇತ್ರ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಆತಂಕ ವ್ಯಕ್ತವಾಗುತ್ತಿದೆ. ಮಂಜುನಾಥ್ HR, ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.